ಡ್ರಾಪ್ ಟೆಸ್ಟ್ ಮಾಡ್ಬಿಡೋಣ. ನಾನಿವತ್ತು ರಿವ್ಯೂ ಮಾಡ್ತಿರೋದು ಬೆಸ್ಟ್ TWS ಇಯರ್ಫೋನ್ಸ್ ಅಂಡರ್ 1200 ರೂಪಾಯಿ. ಇದನ್ನು ಬೆಸ್ಟ್ TWS ಇಯರ್ಫೋನ್ಸ್ ಅಂತಂದರೆ ಟ್ರೂಲಿ ವೈರ್ಲೆಸ್ ಇಯರ್ಫೋನ್ಸನ್ನು ಯಾಕೆ ಅಂತ ಕರಿತಿದ್ದೀನಿ ಅಂತ ಹೇಳಿದ್ರೆ ಇದನ್ನು ನಾನು ತೊಗೊಂಡಿದ್ದೀನಿ ಅದಕ್ಕೆ. ಹೌದು, ನಾನು ಈ ಒಂದು ಟ್ರೂಲಿ ವೈರ್ಲೆಸ್ ಇಯರ್ಫೋನ್ಸನ್ನು ತೊಗೊಳೋಕ್ಕಿಂತ ಮುಂಚೆ 101 ಇಯರ್ಫೋನ್ಸ್ನ 101 ರಿವ್ಯೂಸ್ನ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಅದಾದಮೇಲೆ ನಾನು ತೊಗೊಂಡಿದ್ದು ಬೋಟ್ಸ್ನ 141 TWS ಇಯರ್ಫೋನ್ಸ್ನ. ಮಚ್ಚ, ಈಗ ಅನ್ಬಾಕ್ಸಿಂಗ್ ವಿಡಿಯೋ ಹಾಕು, ಆಮೇಲೆ ಇದರ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಮತ್ತು ಸೌಂಡ್ ಕ್ವಾಲಿಟಿ ಹೇಗಿದೆ, ಇದರ ಬೇಸು ಅದೆಲ್ಲ ನಮಗೆ ಆಮೇಲೆ ಮಾತಾಡೋಣ. ಮೊದಲು ಅನ್ಬಾಕ್ಸಿಂಗ್ ವಿಡಿಯೋ ಹಾಕು. ಬಾಕ್ಸ್ ಈ ರೀತಿಯಾಗಿ ಕಾಣುತ್ತೆ. ಸೊ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ್ರೆ ನೀವು ಈ ರೀತಿಯಾಗಿ ಕಾಣುತ್ತೆ. ಇದು ಏರ್ಪೋರ್ಟ್ಸ್ ಇದೆ ಇಲ್ಲಿ. ಆಮೇಲೆ ಒಳಗಡೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಒಂದು ಬಾಕ್ಸ್ ಇದ್ರ ಒಳಗೆ ಎಕ್ಸ್ಟ್ರಾ ಏರ್ಬಡ್ಸ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಸಣ್ಣ ವೈರ್ ಕೊಟ್ಟಿದ್ದಾರೆ. Type-C ಪೋರ್ಟ್ ಕೊಟ್ಟಿರೋದು. ಇದಕ್ಕೆ ಏನು ಯೂಸ್ ಆಗೋಲ್ಲ, ನಾವು ನಮ್ಮ ಮೊಬೈಲಿಂದೇ ಹಾಕೋದು. ಆಮೇಲೆ ಈ ಬೋರ್ಡ್ನಲ್ಲಿ ಮಾತ್ರ ಎಷ್ಟು ಓಪನ್ ಕೊಡ್ತಾರೆ ಅಂದರೆ ಅಷ್ಟೊಂದು ಕೊಡ್ತಾರೆ. ಇದೊಂದು ಸ್ಟಿಕ್ಕರು, ಇದು ಯೂಸರ್ ಮ್ಯಾನ್ಯುವಲ್ಲು, ಪ್ರಮೋಷನಲ್ ಕಾರ್ಡ್ಸ್ಗಳು. ಓಕೆ, ಹಾಗಾದರೆ ಇವಾಗ ಈ ಒಂದು ಏರ್ಬಡ್ಸ್ನ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಹೇಗಿದೆ ಅಂತ ಅದ್ರ ಬಗ್ಗೆ ಮಾತಾಡೋಣ. ಒಂದು ನಿಮಿಷ. ಈ ಒಂದು TWS ಏರ್ಬಡ್ಸ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಡ್ರಾಪ್ ಟೆಸ್ಟ್ ಮಾಡ್ಬಿಡೋಣ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಯಾಕೆ ಮಾತಾಡೋದು? ಇದ್ರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಡೀಸೆಂಟ್ ಆಗಿದೆ. ಈ ಒಂದು ಪ್ರೈಸ್ನಲ್ಲಿ ಮಸ್ತಾಗಿದೆ ಮಾತ್ರ. ಆದರೆ ಈ ಒಂದು ಡಿಸೈನ್ ಬಗ್ಗೆ ಮಾತಾಡೋದಾದರೆ ಸ್ವಲ್ಪ ದಪ್ಪ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪ ಈ ಒಂದು TWSನ ಕೇಸ್ ಏನಿದೆ ಸ್ವಲ್ಪ ದಪ್ಪ ಇರುತ್ತೆ. ನಿಮ್ಮ ಪಾಕೆಟಲ್ಲಿ ಏನಾದ್ರು ಇಟ್ಕೊತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ಕಾಣುತ್ತೆ. ಅದು ಡಿಸಡ್ವಾಂಟೇಜು ಹೌದು, ಅದು ಅಡ್ವಾಂಟೇಜು ಕೂಡ ಇದೆ. ಅದನ್ನು ಮುಂದೆ ಮಾತಾಡೋಣ. ಮತ್ತು ಇದರ ಹಿಂಜ್ ಬಗ್ಗೆ ಮಾತಾಡೋದಾದರೆ ಸ್ವಲ್ಪ ಲೂಸ್ ಅನಿಸುತ್ತೆ. ಆದರೆ ಚೆನ್ನಾಗೆ ಇದರಲ್ಲಿರೋಂಥ ಮ್ಯಾಗ್ನೆಟಿಕ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಸೌಂಡ್ ಕೇಳಿಸ್ಕೊತಾ ಇರ್ಬೋದು. ಈಸಿಯಾಗಿ ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಮುಂದ್ಗಡೆ ನಿಮಗೆ ಫ್ರಂಟಲ್ಲಿ 4 LED ಲೈಟ್ಸ್ಗಳು ಕಾಣುತ್ತೆ. ಇದು ಬ್ಯಾಟ್ರಿ ಇಂಡಿಕೇಟ್ ಮಾಡೋದಕ್ಕೆ 4 LED ಲೈಟ್ಸ್ ಕಾಣುತ್ತೆ ನಿಮಗೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಎಷ್ಟು ಚಾರ್ಜ್ ಇದೆ ಅಂತ ನಾವು ಹಗಲೆಲ್ಲ ಕನೆಕ್ಟ್ ಮಾಡಿ ನೋಡೋಕ್ಕಾಗಲ್ಲ. ಬ್ಯಾಟ್ರಿ ಇಂಡಿಕೇಶನ್ ನೋಡಿಬಿಟ್ಟು ಆರಾಮಾಗಿ ಗೊತ್ತಾಗುತ್ತೆ. ಆಮೇಲೆ ಇದರಲ್ಲಿ 3 ಕಲರ್ಸ್ ಬರುತ್ತೆ. ಒಂದು ಬ್ಲ್ಯಾಕ್, ಇನ್ನೊಂದು ಗ್ರೇ ಕಲರು, ಆಮೇಲೆ ಒಂದು ವೈಟ್. ನಾನು ತರಿಸಿರೋದು ಬ್ಲ್ಯಾಕ್ ಕಲರು. ಇದು ಮ್ಯಾಟ್ ಫಿನಿಷಲ್ಲಿದೆ. ಸೊ ಮ್ಯಾಟ್ ಫಿನಿಶು ತುಂಬ ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿ. ಆದರೆ ಅಷ್ಟೊಂದು ಸ್ಕ್ರ್ಯಾಚಸ್ ಕಾಣಲ್ಲ. ಇದರ ಮ್ಯಾಟ್ ಫಿನಿಶ್ ತುಂಬ ಚೆನ್ನಾಗಿ ಅನಿಸುತ್ತೆ ಯೂಸ್ ಮಾಡೋದಕ್ಕೆ. ಇದಾದಂಥ ಇದರ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ, ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ, ಇದು ಬ್ಲೂಟೂತ್ 5.0ನ ಸಪೋರ್ಟ್ ಮಾಡುತ್ತೆ. ತುಂಬ ಫಾಸ್ಟಾಗಿ ಕನೆಕ್ಟ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಒಂದ್ಸತಿ ನೀವು ಕರೆಕ್ಟಾಗಿ ನಿಮ್ಮ ಡಿವೈಸ್ಗೆ ಕನೆಕ್ಟ್ ಮಾಡಿದರೆ ಇನ್ನೊಂದ್ಸತಿ ನೀವು ಮತ್ತೆ ಕನೆಕ್ಟ್ ಮಾಡಬೇಕಾದ್ರೆ ಜಸ್ಟ್ ಆ ಒಂದು ಕೇಸ್ನ ಓಪನ್ ಮಾಡಿ ಇಟ್ಟರೆ ಸಾಕು. ನೀವು ಬ್ಲೂಟೂತ್ ಆನ್ ಮಾಡಿದ್ರೆ ಅಂದರೆ ನಿಮ್ಮ ಡಿವೈಸಲ್ಲಿ ಆಟೋಮೆಟಿಕ್ಕಾಗಿ ಬೇಗ ಕನೆಕ್ಟ್ ಆಗುತ್ತೆ. ಆಮೇಲೆ ಇದು IPX4ನ ಸಪೋರ್ಟ್ ಮಾಡುತ್ತೆ. ಸ್ವಲ್ಪ ನೀವೇನಾದರೂ ರನ್ನಿಂಗಿಗೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಸ್ವೆಟ್ ಗಿಟ್ ಟಚ್ ಆದರೂ ಕೂಡ ಇದರಲ್ಲಿ ಏನೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೇಸ್ನ ಬ್ಯಾಟ್ರಿ ಕೆಪಾಸಿಟಿ ಏನಪ್ಪ ಅಂತ ಹೇಳಿದ್ರೆ 600 mAhನ ಬ್ಯಾಟ್ರಿ ಹೊಂದಿದೆ. ಸೊ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ದಪ್ಪಾಗೆ ಅನಿಸುತ್ತೆ, ಸ್ವಲ್ಪ ಹ್ಯೂಜ್ ಅನಿಸುತ್ತೆ ಒಂದು ಕೇಸು. ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಮೀಡಿಯಮ್ ವ್ಯಾಲ್ಯೂಮ್ನ ಕೊಟ್ಬಿಟ್ಟು ನೀವು ಇಡೀ ದಿನ 2 ದಿನ ನೀವು ಪೂರ್ತಿ ಒಂದು ಇಯರ್ಫೋನ್ಸ್ ನೀವು ಯೂಸ್ ಮಾಡ್ಬೋದು. ಒಂದು ಇಯರ್ಫೋನ್ಸ್ನ ನೀವು 5 ನಿಮಿಷ ಚಾರ್ಜ್ ಮಾಡಿದರೆ 75 ಮಿನಿಟ್ಸ್ ತನಕ ಪ್ಲೇಬ್ಯಾಕ್ ಕೊಡುತ್ತೆ. ಸೊ ಇದು ತುಂಬ ಒಳ್ಳೆಯ ವಿಷಯ. ನೆಕ್ಸ್ಟ್ ಇದರ ಕಂಫರ್ಟ್. ಇವಾಗ ನಾನು ಹಾಕ್ಕೊಂಡಿದ್ದೀನಿ ಈ ಒಂದು ಏರ್ಬಡ್ಸ್ನ. ನೀವು ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಕಂಫರ್ಟಾಗಿ ಕುಂತಿದೆ. ಈ ಒಂದು ಪ್ರೈಸ್ ರೇಂಜಲ್ಲಿ ನಾನು ಇಷ್ಟು ಕಂಫರ್ಟಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಇದು Airdopes ಏನಿದೆ ಇದು ನನ್ನ ಫಸ್ಟ್ TWS ಇಯರ್ಫೋನ್ಸು. ಇವು ನಾನೀಗ ಟೆಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಇರ್ಬೋದು ಎಷ್ಟೇ ಇದು ಮಾಡಿದ್ರೂ ಏನೇ ಮಾಡಿದ್ರೂ ಅದು ನಿಮ್ಮ ಕಿವಿಯಿಂದ ಸ್ವಲ್ಪನೂ ಜರ್ಕ್ ಹೊಡಿಯಲ್ಲ. ಹೇಗಿರುತ್ತೋ ಹಂಗೆ ಇರುತ್ತೆ. ಅಷ್ಟು ಚೆನ್ನಾಗಿದೆ ಇದರ ಕಂಫರ್ಟು. ಆಮೇಲೆ ಇದರ ಸಿಲಿಕಾನ್ಸ್ ಟಿಪ್ಸ್ ಕೂಡ ಅಷ್ಟೇ ತುಂಬ ಸಾಫ್ಟಾಗಿದ್ದಾವೆ. ಏನೋ ನಿಮಗೆ ಕಿವಿಯಲ್ಲಿ ನೋವು ಬರೋದು ಆ ಥರದ್ದು ಏನೂ ಆಗೋದಿಲ್ಲ. ಆದರೆ ಈಗ ಇದರ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬೋಟ್ನ ಇಯರ್ಫೋನ್ಸ್ ನೀವು ಯೂಸ್ ಮಾಡಿರ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಆದರೆ ಸ್ವಲ್ಪ ಬೇಸ್ ಜಾಸ್ತಿ ಇದೆ.
ಬೇಸ್ ಬಿಟ್ಬಿಟ್ಟು ಬೇರೆ ಒಂದು ಚೆಂಚನ್ ಅನ್ನೋ ಒಂದು ವಾಯ್ಸ್ಗಳೇನಿದೆ ಸ್ವಲ್ಪ ಅದನ್ನು ಕೂಡ ಬೇಸ್ ಇದ್ದಂಗೆ ಕೇಳಿಸುತ್ತೆ. ಅಷ್ಟೊಂದು ಕ್ರಿಸ್ಪ್ ಕ್ಲಿಯರ್ ಥರ ನಿಮಗೆ ಕೇಳಿಸೋದಿಲ್ಲ, ಸ್ವಲ್ಪ ಜಾಸ್ತಿ ಬೇಸ್ ಇದೆ. ನೀವು ಬೇಸ್ ಲವರ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಬೆಸ್ಟ್ ಇದೆ ಈ ಫೋನು. ಇದರಲ್ಲಿ ನಿಮಗೆ ಟಚ್ ಸೆನ್ಸರ್ ಸಿಗುತ್ತೆ. ನೀವು ಜಸ್ಟ್ ಸಿಂಗಲ್ ಟ್ಯಾಪ್, ಯಾವ ಕಡೆ ಏನಾದರೂ ಸಿಂಗಲ್ ಟ್ಯಾಪ್ ಮಾಡಿದರೆ ಮ್ಯೂಸಿಕ್ ಪಾಸ್ ಅಥವಾ ಪ್ಲೇ ಆಗುತ್ತೆ. ಈ ಕಡೆ ರೈಟಿಗೆ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಅಂತ ಹೇಳಿದ್ರೆ ಮುಂದಿನ ಮ್ಯೂಸಿಕ್ ಪ್ಲೇ ಆಗುತ್ತೆ. ಲೆಫ್ಟ್ ಕಡೆ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಅಂತ ಹೇಳಿದ್ರೆ ಹಿಂದಿನ ಮ್ಯೂಸಿಕ್ ಪ್ಲೇ ಆಗುತ್ತೆ. ಅದೇ ರೀತಿ ನೀವು ಗೂಗಲ್ ಅಸಿಸ್ಟೆಂಟ್ ಅಥವಾ ಸಿರಿನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ರಾಂಗ್ ಪ್ರೆಸ್ ಮಾಡಿದರೆ ಈ ಒಂದು ನಿಮ್ಮ ಗೂಗಲ್ ಅಸಿಸ್ಟೆಂಟ್ ಅಥವಾ ಸಿರಿ ಓಪನ್ ಆಗುತ್ತೆ. 3 ಸತಿ ಟ್ಯಾಪ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಬೀಸ್ಟ್ ಮೋಡ್ ಅನ್ನೋದೊಂದು ಮೋಡು ಆ್ಯಕ್ಟಿವೇಟ್ ಆಗುತ್ತೆ. ಇದರಿಂದ ಗೇಮ್ಸ್ ಆಡಬೇಕಾದ್ರೆ ಲೇಟೆನ್ಸಿ ಸ್ವಲ್ಪ ಚೆನ್ನಾಗಿರುತ್ತೆ. ಲೇಟೆನ್ಸಿ ಅಂತ ಹೇಳಿದ್ರೆ ಜಾಸ್ತಿ ಡಿಲೇ ಆಗೋದಿಲ್ಲ. ನೀವು ಅಲ್ಲಿ ಶೂಟ್ ಮಾಡ್ತೀರಾ ಅಂತ ಹೇಳಿದ್ರೆ ತಕ್ಷಣ ಎಷ್ಟು ಕ್ವಿಕ್ಕಾಗಿ ಆ ಒಂದು ಸೌಂಡ್ ನಿಮಗೆ ಬರುತ್ತೆ ಅನ್ನೋದು ಅದು ಲೇಟೆನ್ಸಿ ಕೂಡ ಇದರಲ್ಲಿ ಪರವಾಗಿಲ್ಲ, ಒಂದು ರೇಂಜಿಂಗ್ ಇದೆ. ಓವರಾಲ್ ಆಗಿ ಈ ಒಂದು ಇಯರ್ಫೋನ್ಸ್ ಬಗ್ಗೆ ಮಾತಾಡೋದಾದರೆ ಈ ರೇಂಜ್ನಲ್ಲಿ ನಿಮಗೆ ಬೆಸ್ಟ್ ಇಯರ್ಫೋನ್ಸು. ಇದು ನಿಮಗೆ ಸೇಲ್ ಇದ್ದಾಗ 1200, 1300 ಅಥವಾ ಬಿಗ್ ಬಿಲಿಯನ್ ಡೇಸ್ ಟೈಮಲ್ಲೆಲ್ಲ ನಿಮಗೆ 1000 ಸಿಗುತ್ತೆ. ನಾನು ಅವಾಗೆ ತೊಗೊಂಡಿದ್ದು. ನಾನು ಜಸ್ಟ್ 999 ಕೊಟ್ಬಿಟ್ಟು ಈ ಒಂದು ಏರ್ಪಾಡ್ಸ್ನ ತೊಗೊಂಡಿದ್ದು. ನೀವು ಕೂಡ ಯಾವ್ದಾದ್ರು ಸೇಲ್ ಇದ್ದಾಗ ನೋಡ್ಕೊಂಡ್ಬಿಟ್ಟು ತೊಗೊಬೋದು ಈ ಒಂದು ಏರ್ಪಾಡ್ಸ್ನ. ನಾನು ಇದನ್ನು ಯೂಸ್ ಮಾಡಿರೋ ಪ್ರಕಾರ ನಾನು ಜಸ್ಟ್ ದಿನಕ್ಕೆ ಒಂದು 5-6 ಗಂಟೆನೂ ನಾನು ಈ ಒಂದು ಏರ್ಫೋನ್ಸ್ನ ಹಾಕ್ಕೊಂಡಿದ್ರೆ ಆರಾಮಾಗಿ 3 ದಿನ ತನಕನೂ ಫುಲ್ ನಡೆಯುತ್ತೆ. ನನಗೆ 3 ದಿನಕ್ಕೆ ಒಂದ್ಸತಿ ಅಷ್ಟೇ ಚಾರ್ಜ್ ಮಾಡೋದು, ನಾನು ಜಾಸ್ತಿ ಚಾರ್ಜ್ ಮಾಡೋದಿಲ್ಲ. ಒಂದು ರಿವ್ಯೂ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ, ಹೆಲ್ಪ್ಫುಲ್ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇದೇ ರೀತಿಯ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.